ಎಂತಹ ಸುಂದರವಾದ ಕಾರ್ಯಕ್ರಮ. ಹೌದೌದೌದು, ಎಲ್ಲೆಲ್ಲಿ ನೋಡಿದರೂ ಮಾತೆಯರನ್ನು ಕಣ್ತುಂಬಿಕೊಳ್ಳುತ್ತಿದ್ದೇನೆ. ಓ ಗೆಳೆಯ, ಸ್ತ್ರೀಯರನ್ನು ಮಾತೆ ಎಂದು ಕರೆಯುತ್ತಿದ್ದೀಯಾ? ಕಾರಣ? ಕಾರಣ ಕಾರಣ ಹೇಳುವೆ ಕೇಳು. ಹೆಣ್ಣನ್ನು ದೇಶವೆಂದು ಭಾವಿಸ್ತೇವೆ. ಹೆಣ್ಣನ್ನು ದೇವಿಯೆಂದು ಆರಾಧಿಸ್ತೇವೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಹೌದು, ಎಲ್ಲಿ ಪತಿವ್ರತೆಯರಾದ ಹೆಣ್ಣು ಮಕ್ಕಳಿದ್ದಾರೋ ಅಲ್ಲಿ ದೇವತೆಗಳ ಸಾನ್ನಿಧ್ಯ ಉಂಟು. ಅವರು ಗೌರವಿಸ್ತಾರೆ ಅನ್ನೋ ಗೌರವ ಭಾವವನ್ನು ಕಾಣುತ್ತೇವೆ. ಹೌದು, ನಾವು ಹೆಣ್ಣನ್ನು ಯಾವ ವಿಭಾಗದಿಂದ ನೋಡುತ್ತೇವೋ ಬಲ್ಲೆಯ? ಏಳು. ನಾರಾಯಣನಿಗೆ ಲಕ್ಷ್ಮಿ. ಹೌದು. ಪರಮೇಶ್ವರನಿಗೆ ಪಾರ್ವತಿ. ಹೌದು. ಪರಮೇಷ್ಠಿಗೆ ವಾಣಿ. ಹೌದು. ದೇಶಕ್ಕೆ ಭಾರತಿ, ನಾಡಿಗೆ ಭುವನೇಶ್ವರಿ. ಹೌದು. ಹೆಣ್ಣು ಎಂದರೆ ಸಂಸ್ಕಾರ. ಹೌದು. ಹೆಣ್ಣು ಎಂದರೆ ಸಂಸ್ಕೃತಿ. ಹೌದು. ಹೆಣ್ಣು ಎಂದರೆ ಮೌಲ್ಯ. ಹೆಣ್ಣು ಅಂದರೆ ತಾಯಿ. ಹೌದು. ಹೆಣ್ಣು ಅಂದರೆ ದೇವಿ. ಹೆಣ್ಣು ಅಂದರೆ ಸರ್ವಸ್ವ. ಹೌದು. ಹರಿವ ನೆಲದಲ್ಲಿ, ಉರಿವ ಅಗ್ನಿಯಲ್ಲಿ, ಬೀಸುವ ಗಾಳಿಯಲ್ಲಿ, ಸರ್ವತ್ರದಲ್ಲಿಯೂ ಸ್ತ್ರೀ ತತ್ವವನ್ನು ಕಂಡಿದ್ದೇವೆ. ಆದ್ದರಿಂದಲೇ ಹೆಣ್ಣಿಗೆ ನಮ್ಮ ರಾಷ್ಟ್ರದಲ್ಲಿ ಅಂತಹ ಮೌಲ್ಯ ಉಂಟು ಕಣ. ಹೆಣ್ಣು ಮನಸ್ಸು ಪಟ್ಟರೆ ಏನು ಬೇಕಾದರೂ ಆಗುತ್ತದೆ. ಅದಕ್ಕೆ ಸಾಕ್ಷಿ ಹೆಣ್ಣಿಂದ ಮಹಾಭಾರತವೇ ನಡೆದು ಹೋಗಿದೆ. ಹೌದು. ಆದರೆ ಹೆಣ್ಣು ನಿಷ್ಕಲ್ಮಿ. ನೋಡಲ್ಲಿ, ಎಲ್ಲಿ? ಅಲ್ಲಿ ಇವಳು ಆ ಮಗುವಿನ ಮೇಲೆ ಎಷ್ಟು ಕನಸು ಕಂಡಿರುತ್ತಾಳೋ, ಮುಂದೆ ಏನಾಗುತ್ತದೋ. ಇರಬಹುದು. ನೋಡೋಣವೇ ಬಿಡು. ನಿನ್ ಮಗನ್ಗೆ ಮನೇಲಿ ಇದ್ದು ಮುದ್ದು ಜಾಸ್ತಿ ಆಗ್ಬಿಟ್ಟಿದೆ. ಮೊದ್ಲು ಇವನ್ನ ಯಾವ್ದಾದ್ರು ರೆಸಿಡೆನ್ಶಿಯಲ್ ಸ್ಕೂಲ್ ಹಾಕ್ಬೇಕು, ಅವಾಗ ಇವನಿಗೆ ಬುದ್ಧಿ ಬರುತ್ತೆ. ಹೌದು ರೀ, ಯಾಕೋ ನಮ್ಮ ಮಗನ ವಿದ್ಯಾಭ್ಯಾಸ ಸರಿ ಹೋಗ್ತಿಲ್ಲ ಅನ್ನಿಸ್ತದೆ. ನಮ್ ಕೆಲ್ಸದ ಬಿಸಿನಲ್ಲಿ ಒಂದು ಟೈಮ್ ಕೊಡಕ್ ಆಗ್ತಿಲ್ಲ. ಹಾಸ್ಟೆಲ್ ಹಾಕ್ಬಿಡಮ್ಮ. ಅಮ್ಮ ಪ್ಲೀಸ್ ಅಮ್ಮ. ನಾನು ಹೋಗಲ್ಲಮ್ಮ. ಅಮ್ಮ ಪ್ಲೀಸ್ ಅಮ್ಮ. ಹೊಟ್ಟೆ ತುಂಬಾ ಹಸಿವಾಗ್ತಾ ಇದೆ ಕಣೋ. ನಾವು ಮನೇಲಿದ್ದಾಗ ಯಾವಾಗ ಬೇಕಾದ್ರೂ ತಿಂತಾ ಇದ್ವಿ, ಎಷ್ಟು ಬೇಕಾದ್ರೂ ತಿಂತಾ ಇದ್ವಿ. ಆದ್ರೆ ಈಗ ಈ ಹಾಸ್ಟೆಲಲ್ಲಿ ಅವ್ರು ಕೊಟ್ಟಿದ್ದನ್ನೇ ತಿನ್ಬೇಕು, ಅವ್ರು ಕೊಟ್ಟಷ್ಟೇ ತಿನ್ಬೇಕು. ಅಮ್ಮನ ಊಟ ತುಂಬಾ ನೆನಪಾಗ್ತಿದೆ ಕಣೋ. ಸೂರ್ಯ ಬರುತ್ತಾನೋ ಅಮ್ಮ
ನಮ್ಮ ಅಮ್ಮನ ಹತ್ರ ಮಾತಾಡ್ಕೊಡ್ತೀನಿ. ಕೇಳಯ್ಯ ಕೇಳದೇನು ಕೇಳಯ್ಯ ನೀನು ತಾಯಿಯದೆ ಕೂಗನು ಈ ತಾಯಿಯದೆ ಕೂಗನು ಹೇಳುವನು ವರವನ್ನು ಕೊಡೆ ತಾಯಿ ಜನ್ಮವನ್ನು ತನಕ ಮರೆಯಲ್ಲ ಜೋಗಿ ತನಕ ಮರೆಯಲ್ಲ ಜೋಗಿ ತನಕ ಮರೆಯಲ್ಲ ಜೋಗಿ. ಅಮ್ಮ ಈಗ ಕಾಲೇಜ್ ಮುಗಿಸಿ ಮನೆಗೆ ಬಂದಿದ್ದಾನೆ. ನಾಳೆಯಿಂದ ನಿಮ್ ಜೊತೆ ಇರ್ತಾನಲ್ಲಂದು. ಇಲ್ಲ ಅಮ್ಮ, ಕಾಲೇಜ್ ಕ್ಯಾಂಪಸ್ ಇಂಟರ್ವ್ಯೂ ಅಲ್ಲಿ ನನಗೆ ಫಾರಿನಲ್ಲಿ ಜಾಬ್ ಆಗಿದೆ. ಸೊ ನಾನು ಫಾರಿನ್ಗೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಮ್ಮ. ಹಾಸ್ಟೆಲ್ಗಾಗಿ ತಪ್ಪಲಾಗುತ್ತೆ ಅಂತ ತಂದೆ ತಾಯಿ ನನ್ನ ಪ್ರೀತಿನ ಮರೆತುಬಿಟ್ಟಿದ್ದಾನೆ ಅನ್ನಿಸ್ತಾ ಇದೆ. ಹಾಡೋ ತಾಯಿಗೆ ಹಾಡೋ ತಾಯಿಗೆ ಬರುವಳು ಧೋನಿ ಭಾರ ಬರುವಳು ತಾಯಿ ರೋಮ ಬರುವಳು ಧೋನಿ ಭಾರ ಬರುವಳು ತಾಯಿ ರೋಮ ತ್ಯಾಗವನಿ ತಾಯಿ ಹಾಡೋ ಭೂಮಿ ತಾಯಿಗೆ ಹಾಡೋ ಯುದ್ಧ ತಾಯಿಗೆ. ಮದುವೆ ಆಗ್ತೀರಾ? ಮ್ಯಾರಿ ಮೀ? ಹಲೋ ಅಮ್ಮ, ನಾನು. ಹಲೋ ಮಗನ, ಚೆನ್ನಾಗಿದ್ಯಪ್ಪ? ಇಷ್ಟು ದಿನ ಆದ್ಮೇಲೆ ಕಾಲ್ ಮಾಡ್ತಿದ್ಯಾ? ಕೆಲ್ಸದ ಬಿಸಿಲಿ ಬರೋಕ್ ಆಗ್ತಾ ಇಲ್ಲ ಅಮ್ಮ, ಬೇಜಾರು ಮಾಡ್ಕೊಂಬೇಡಿ. ಹಾ, ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮರೆತೆ, ನಾನು ಇಲ್ಲೇ ಮದುವೆ ಕೂಡ ಆಗ್ಬಿಟ್ಟಿದ್ದೀನಮ್ಮ. ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಏನು ಮದುವೆ ಆಗುತ್ತಾ? ಅಮ್ಮ, ಇಲ್ಲಿ ಸ್ವಲ್ಪ ಹೊತ್ತಲ್ಲಿ ಮನೆ ಹತ್ರ ಒಂದು ಟ್ಯಾಕ್ಸಿ ಬರುತ್ತೆ. ಅವರು ನಿಮ್ಮನ್ನ ಮತ್ತೆ ಅಪ್ಪನ್ನ ಒಂದ್ ಕಡೆ ಕರ್ಕೊಂಡು ಹೋಗ್ತಾರೆ. ನಾನು ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ಅವ್ರನ್ನ ಚೆನ್ನಾಗಿ ನೋಡ್ಕೋತಾರೆ. ನೀವು ಅವ್ರ ಹತ್ರ ಹೋಗಿ ಅಮ್ಮ. ಯಾರಪ್ಪ ಅವರು? ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಅವ್ರು ಯಾಕೆ ಕರ್ಕೊಂಡು ಹೋಗ್ತಾರೆ? ನೀವೇ ಹೋಗ್ತಿರಲ್ಲ, ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಕರುಳ ಕುಡಿಯ ಸುಖ ಕೋರಿ ಗೂಡಿನಿಂದ ಹೊರಹಾರಿ. ನೋಡ್ರಿ, ನಾವು ಹೀಗೆ ನಮ್ಮ ಮಕ್ಕಳನ್ನ ಕೈ ಹಿಡ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ವಿ. ಆದ್ರೆ ಇವಾಗ ಅನೆಗಳು ದಣಿಗಳು ಅನುಕ್ಷಣ ನಿಡಿವಳು. ಕರುಳ ಕುಡಿಯ ಸುಖ ಕೋರಿ ಗೂಡಿನಿಂದ ಹೊರಹಾರಿ. ಅನೆಗಳು ದಣಿಗಳು ಅನುಕ್ಷಣ ನಿಡಿವಳು. ಕಾಲಕೂಟವನ್ನು ಸಹಿಸಿ ಕಾಮಕೂಟವನ್ನು ಕ್ಷಮಿಸಿ ಮಗುವಿನ ಮನದಲ್ಲಿ ಇರುವಳು. ಅಳುವಳು ಅಬಲಳು ಎಂದು ಉಳಿವಳು ಮಗುವಿನ ಯಾಗು ಪ್ರೇಮಮಯಿ ತಾಯಿ. ಹಾಡೋ ಭೂಮಿ ತಾಯಿಗೆ ಹಾಡೋ ಹೆತ್ತ ತಾಯಿಗೆ.
My lady, take care of your child. This is not India. ಮಗು ಸಿಕ್ತಾ? ನಾನು ಆಫೀಸಲ್ಲಿ ಯಾವ್ಯಾವ ಟೆನ್ಷನ್ ಅಲ್ಲಿ ಇರ್ತೀನಿ, ಇದೇ ಟೈಮಲ್ಲಿ ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತೀಯಲ್ಲ, ಸರಿಯಾಗಿ ಹುಡ್ಕೋಕ್ಕಾಗಲ್ವಾ? ಏನು ನಿಮಗೆ ನಾನ್ ಡಿಸ್ಟರ್ಬ್ ಮಾಡ್ತಿದ್ದೀನ? ಅಯ್ಯೋ, ತಂದೆ ತಾಯಿಯವ್ರ ಜೊತೆ ಬೆಳೆದಿದ್ರೆ ತಾನೇ ಗೊತ್ತಾಗ್ತಿತ್ತು ಅವ್ರ ಪ್ರೀತಿ ಏನು ಅಂತ. ತಾಯಿ ಮಗುವಿನ ಕರುಳು ಸಂಬಂಧ ನಿಮಗೇನ್ ಗೊತ್ತಾಗುತ್ತೆ? ಮೂರತ್ತು ಕೆಲ್ಸ ಅಂತ ನಿಮ್ಮಿಬ್ರಿಗೂ ನೀವು ಟೈಮ್ ಕೊಟ್ಟಿದ್ದೀರಾ? ಹೇಳ್ರಿ. ಅಯ್ಯೋ, ನಿನ್ ಹೆಂಡತಿ 5 ನಿಮಿಷ ಮಗು ಕಾಣ್ತಿಲ್ಲ ಅಂತ ಇಷ್ಟು ದುಃಖ ಪಡ್ತಿದ್ದಾಳಲ್ಲ. 5 ವರ್ಷಗಳಿಂದ ದೂರ ಇರೋ ಆ ನನ್ನ ಎತ್ತು ಜೀವ ಅದೆಷ್ಟು ನೋವಿಂದ ಮರಳ್ತಿರ್ಬೇಡ, ಎಷ್ಟು ಕುಗ್ಗಿರ್ಬೇಡ. ನೀನು ಇಂಥ ತಪ್ಪು ಮಾಡ್ಬಿಟ್ಟೆ. ಇವಾಗಲೇ ಹೋಗಿ ನಾನು ನನ್ನ ತಾಯಿನ ನೋಡ್ಬೇಕು. ತಾಯಿಯ ಸ್ವರ್ಗ ಎಂದಿಗೂ ದೈವನೇ ಸರ್ಗ, ಮೊಲೆಯುಣಿಸುವ ಶ್ರೀ ಧರ್ಮ ವಹಿಸಿದ ತಾಯಿಗೆ ಬ್ರಹ್ಮ. ಈ ಬದುಕಿಗಾಗಿ ಈ ಮೌನದ ಆಕ್ರಂದನ ಅನುಮಾನವಿಲ್ಲ, ಇದು ಮಾಯದ ಮಹಕಲಿಯುಗ. ತೊಟ್ಟಿಲು ತೂಗೋಳಿಗೆ ಸರ್, ಯಾರದು ಗೊತ್ತಾ? ಯಾರಂತ ಗೊತ್ತಾ? ಚಟವ ಕಟ್ಟೋದೇಗೆ. ಇದು ವೃದ್ಧಾಶ್ರಮ ಅಲ್ವಾಪ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಯಾರು ಗೊತ್ತು. ಹೋದಳು ಬಂದ ಊರಿಗೆ ವಯಸ್ಸಾದ್ಮೇಲೆ ಬರ್ತಾರೆ, ಅವ್ರ ಮಕ್ಕಳನ್ನ ನೆನ್ಸ್ಕೊಂಡು ಕೋರ್ಗಿ ಸಾಯ್ತಾರೆ. ಈ ತರ ಅನಾಥ ಶವ ತರ ಹೋಗ್ತಾರೆ. ನಿಮ್ ಕಡೆ ಯಾರು ಇದ್ರೆ ನೋಡು. ಕರುಣೆ ಇಲ್ಲ ಶಿವನಿಗೆ. ಇಲ್ಲ, ಇದು ನಮ್ಮಮ್ಮ ಆಗಿರಕ್ ಸಾಧ್ಯನೇ ಇಲ್ಲ. ನಮ್ಮಮ್ಮ ನನ್ನ ನೋಡಕ್ಕೋಸ್ಕರ ಕಾಯ್ತಾನೆ ಇರ್ತಾರೆ. ಬರುವಳು ಭೂಮಿ ಭಾರ, ಚೆರುವಳು ತಾಯಿ ನೋವ, ತ್ಯಾಗಮುನಿ ತಾಯಿ 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 ಹಾಡೋ ತಾಯಿಗೆ. ಅಪ್ಪ, ನಿಮ್ಗೆ ನೆನಪಾಗಪ್ಪ ನಾವೆಲ್ಲ ನಿಮ್ಗೆ. ನೀನು ಹೇಳಿದ್ದು ನಿಜಾನೇ, ಅದು ನಿಮ್ಮಮ್ಮ ಅಲ್ಲ. ನಿಮ್ಮ ನೀನ್ ಬರ್ತೀಯ ಅಂತ ಉಸಿರನ್ನ ಬಿಗಿ ಹಿಡಿದು ಕಾಯ್ತಾನೇ ಇದ್ದಾಳೆ. ಅಲ್ಲಿ ಹೋಗಿ ನೋಡು. ಅಮ್ಮ ಅಮ್ಮ ಅಮ್ಮ, ಹೇಗಿದ್ರ ಅಮ್ಮ? ಮಗನೇ, ಇವಾಗ ನೀನು ಮಾಡು. ನಿನಗೆ ಯಾಕಪ್ಪ ಬಂದೆ? ಯಾಕೆ ನಿನ್ನ ದೂರ ಮಾಡ್ಬಿಟ್ಟೆ? ಹೋಗು, ನಾನು ಬರಲ್ಲ. ಅಮ್ಮ, ತಪ್ಪಾಯ್ತು ಅಮ್ಮ. ತಪ್ಪಿಲ್ಲ, ನನ್ನೊಬ್ಬಂದ ಇಲ್ಲ ಅಮ್ಮ, ನಿಂದು ತಪ್ಪಿದೆ. ತಾಯಿ ತಂದೆ ಪ್ರೀತಿ ಏನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆನೆ ನಾನು ಓದ್ತಾ ಇಲ್ಲ ಅಂತ ಹಾಸ್ಟೆಲ್ಗೆ ಹಾಕಿದ್ರಿ. ನನ್ನ ದೂರ ಇಟ್ರಿ. ನಿಮ್ ಕೈ ತುತ್ತಿನೋ ಭಾಗ್ಯನ ಕಳ್ಕೊಳ್ಳೋ ಪರಿಸ್ಥಿತಿಗೆ ತಳ್ಳಿದ್ರಿ. ಸರಿ ಅಮ್ಮ, ನಾನ್ ಮಾಡಿದ್ದಕ್ಕೆಲ್ಲ ನಾನು ಕ್ಷಮೆ ಕೇಳ್ತೀನಿ. ನಂದೇ ತಪ್ಪು ಅಂತ ಒಪ್ಕೋತೀನಿ. ಅಮ್ಮ, ನಿಮ್ ಕೈ ಮುಗಿತೀನಿ ಅಮ್ಮ. ನನ್ ಜೊತೆ ಬನ್ನಿ ಅಮ್ಮ, ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಅಪ್ಪ ಅಪ್ಪ, ನಿಮ್ ಕೈ ಮುಗಿತೀನಿ ಅಪ್ಪ. ಅಮ್ಮನ ಕರ್ಕೊಂಡು ಬನ್ನಿ ಅಪ್ಪ, ಪ್ಲೀಸ್. ಅಮ್ಮ
ಅಮ್ಮ ನಿಮ್ ಕೈ ಮುಗಿತೀನಿ ಅಮ್ಮ, ಬನ್ನಿ ಅಮ್ಮ ಪ್ಲೀಸ್. ಬರ್ತೀನಿ, ಆದ್ರೆ ಮತ್ತೆ ವಾಪಸ್ ನನ್ನ ಇಲ್ಲಿಗೆ ಬಿಟ್ಟು ಹೋಗಲ್ಲ ತಾನೆ. ನಾನು ವೃದ್ಧಾಶ್ರಮದಲ್ಲಿರೋಕ್ಕೆ ನಾನೇ ಕಾರಣ. ಹೌದು, ನನ್ನ ಮಗ ಆಡುವಾಗ ಆಟ ಮಾಡುವಾಗ ಬಂದು ಬುದ್ಧಿ ಹೇಳ್ಬೇಕಿತ್ತು. ಆದ್ರೆ ನಾನು ಕೈಗೆ ಮೊಬೈಲ್ ಕೊಟ್ರೆ ಹಠ ಮಾಡಲ್ಲ ಅಂತ ಸಮಯದ ಬೆಲೆ, ಸಂಬಂಧಗಳ ಬೆಲೆ ಗೊತ್ತಾಗದೇ ಇರೋ ಹಾಗೆ ಮೊಬೈಲ್ ಕೊಟ್ಟು ತಪ್ಪು ಮಾಡಿಬಿಟ್ಟೆ. ಶಾಲೆಯಿಂದ ಬಂದಾಗ ದಿನ ಹೇಗಿತ್ತು ಅಂತ ಕೇಳಿ ಸಮಯ ಕೊಡ್ಬೇಕಿತ್ತು. ಪ್ರೀತಿಯಿಂದ ಮಾತಾಡಿಸಿ ಸಮಸ್ಯೆಗಳನ್ನು ಕೇಳಿ ಸ್ಪಂದಿಸ್ಬೇಕಿತ್ತು. ಇದು ನಾನು ಮಾತ್ರ ಮಾಡಿದ ತಪ್ಪಲ್ಲ, ಎಲ್ಲ ಪೋಷಕರು ಮಾಡ್ತಾ ಇರುವಂತಹ ದೊಡ್ಡ ತಪ್ಪು. ಆದ್ರೆ ಇವತ್ತು ಕೇಳ್ಕೊತಾ ಇದ್ದೀನಿ, ಯಾವತ್ತೂ ಇಂಥ ತಪ್ಪನ್ನ ಮಾಡಬೇಡಿ.